ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಮೊಟ್ಟೆ ಸಿಪ್ಪೆನ ಬಿಸಾಡ್ತಾ ಇದ್ದೀರಾ? ಇದರಿಂದನೂ ತುಂಬಾ ಉಪಯೋಗ ಇದೆ ಫ್ರೆಂಡ್ಸ್. ಇನ್ಮೇಲೆ ಹೋಗಿ ಬಿಸಾಡೋಕ್ಕೆ ಹೋಗಬೇಡಿ. ನಾವು ಬಿಸಾಡೋ ಅಂಥ ಕೆಲವೊಂದು ವಸ್ತುಗಳಿಂದನೂ ನಾವು ಮನೆಗೆ ಈಸಿಯಾಗಿ ನಮ್ಮ ಕೆಲಸ ಕಾರ್ಯಗಳನ್ನ ಈಸಿ ಮಾಡ್ಕೋಬೋದು. ಅದೇನು ಅಂತ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಹೆಂಡೋರ್ಗೆ ನೋಡಿ. ಈಗ ಫಸ್ಟ್ ಟಿಪ್ ನೋಡೋಣ. ನೋಡಿ, ಈ ಥರ ನಾನು ಯೂಸ್ ಮಾಡಿರುವಂಥ ಮೊಟ್ಟೆ ಸಿಪ್ಪೆಗಳ್ನ ವಾಶ್ ಮಾಡಿಕೊಂಡು ಒಣಗಿಸ್ಕೊಂಡು ನಾನು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೆ. ಇದನ್ನು ನೋಡಿ, ನಮ್ಮ ಮನೇಲಿ ಮಿಕ್ಸಿ ಜಾರ್ಗಳು ಒಂದೊಂದು ಸರಿ ಸರಿಯಾಗಿ ರುಬ್ತಾ ಇರೋಲ್ಲ, ಮಸಾಲೆ ನುಣ್ಣಗೆ ಹಾಕ್ತಾ ಇರೋಲ್ಲ, ಬ್ಲೇಡೆಲ್ಲ ಶಾರ್ಪ್ನೆಸ್ ಹೊರಟೋಗಿದೆ ಅಂದಾಗ ನಾವು ಈ ಟಿಪ್ನ ಆರಾಮ್ಸೆ ಫಾಲೋ ಮಾಡ್ಬೋದು. ನೋಡಿ, ನಾನು ವಾಶ್ ಮಾಡಿ ಇಟ್ಕೊಂಡಿರೋಂಥ 4-5 ಮೊಟ್ಟೆ ಸಿಪ್ಪೆಗಳ್ನ ಈ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಇದು ತುಂಬಾ ರಫ್ ಆಗಿರೋದ್ರಿಂದ ಮೊಟ್ಟೆ ಬ್ಲೇಡ್ಗಳು ತುಂಬ ಶಾರ್ಪ್ ಆಗುತ್ತೆ. ಈ ಥರ ಗ್ರೈಂಡ್ ಮಾಡಿಕೊಂಡು ತಂದಿದ್ದೀನಿ. ನೋಡಿ, ಈ ಥರ ಪೌಡ್ರ್ ಆಗೋವರೆಗೂ ನಾವು ರುಬ್ಕೊಬೇಕಾಗುತ್ತೆ. ಈ ಥರ ಮಾಡೋದ್ರಿಂದ ಮಿಕ್ಸಿ ಜಾರ್ದು ಬ್ಲೇಡ್ಸು ತುಂಬಾ ಶಾರ್ಪ್ ಆಗುತ್ತೆ. ನಾವು 15 ದಿನಕ್ಕೆ ತಿಂಗಳಿಗೊಂದು ಸರಿ ಈ ಥರ ಮಾಡ್ಕೊಳೋದ್ರಿಂದ ಬ್ಲೇಡ್ಸು ತುಂಬಾ ಶಾರ್ಪ್ ಆಗಿರುತ್ತೆ ಫ್ರೆಂಡ್ಸ್. ಈಗ ನೆಕ್ಸ್ಟ್ ಟಿಪ್ ನೋಡೋಣ. ನೋಡಿ, ನಾನು ಐಸ್ ಕ್ರೀಮ್ದು ಖಾಲಿ ಬಾಕ್ಸು ಬಿಸಾಡಿಲ್ಲ, ಅದನ್ನು ಹಂಗೆ ಇಟ್ಕೊಂಡು ನಾನು ಅದರಲ್ಲಿ ಸ್ವಲ್ಪ 1-2 ಚಮಚದಷ್ಟು ಬೇಕಿಂಗ್ ಸೋಡಾ ಹಾಕ್ಕೊತಾ ಇದ್ದೀನಿ. ಮಾಮೂಲಿ ಬಜ್ಜಿ ಬೊಂಡಾಗಿ ಯೂಸ್ ಮಾಡೋವಂಥ ಸೋಡಾನ ಹಾಕ್ಕೊಂಡಿದ್ದೀನಿ. ಈ ಸೋಡಾ ಮೇಲೆ 1-2 ಚಮಚ ಸೋಡಾ ಹಾಕ್ಕೊಂಡು 4 ಲವಂಗನ ಇದ್ರ ಮೇಲೆ ಇಟ್ಕೊತಾ ಇದ್ದೀನಿ ಫ್ರೆಂಡ್ಸ್. ಲವಂಗ ಹಾಕ್ಕೊಂಡು ನಾವು ಇದನ್ನು ಈ ಪೋಲ್ ಸಮೇತ ಫ್ರಿಜ್ಜಲ್ಲಿ ಇಡೋದ್ರಿಂದ ಅದರಲ್ಲಿ ಬರೋವಂಥ ಬ್ಯಾಡ್ ಸ್ಮೆಲ್ಲು ಏನು ಬರೋದಿಲ್ಲ. ಕೆಲವೊಂದು ಸಾರಿ ತರಕಾರಿದು ಬ್ಯಾಡ್ ಸ್ಮೆಲ್ಲು ಮತ್ತು ಅಡುಗೆದು ಏನಾದರೂ ಮಿಕ್ಕಿದ್ರೆ ಇಕ್ಕಿದಾಗ ಅದೇ ಸ್ಮೆಲ್ ಬರ್ತಾ ಇರುತ್ತಲ್ವ, ಬ್ಯಾಡ್ ಸ್ಮೆಲ್ ಏನು ಬರೋದಿಲ್ಲ ಫ್ರೆಂಡ್ಸ್. ಬೇಕಿದ್ರೆ ಟ್ರೈ ಮಾಡಿ ನೋಡಿ. ನೋಡಿ, ಕ್ಯಾಪ್ಸಿಕಮ್ನ ಬೀಜ ಸಮೇತ ನೀಟಾಗಿ ಯಾವ ರೀತಿ ನಾವು ಕಟ್ ಮಾಡ್ಕೊಬೇಕು ಅಂತ ತೋರಿಸ್ತೀನಿ. ನೋಡಿ, 4 ಸೈಡೂ ಈ ಥರ ಸ್ವಲ್ಪ ಕಟ್ ಮಾಡ್ಕೊಬೇಕು. ಈ ಥರ ಕಟ್ ಮಾಡಿಕೊಂಡು ಸೆಂಟ್ರ್ ಪಾರ್ಟ್ ಏನಿರುತ್ತೆ ಅದನ್ನು ನಾವು ಈ ಥರ 4 ಸೈಡು ಕಟ್ ಮಾಡ್ಕೊಂಡು ಈ ಥರ ಸ್ವಲ್ಪ ಪ್ರೆಸ್ ಮಾಡಿ ಈ ಥರ ತೆಗೆದ್ರೆ ಸಾಕು ಫ್ರೆಂಡ್ಸ್. ಅದರಲ್ಲಿರೋ ಬೀಜ ಸಮೇತ ನೀಟಾಗಿ ಬಂದುಬಿಡುತ್ತೆ. ಇನ್ನು ಇದು ಮಿಕ್ಕಿದ್ರೆ 1-2 ಮಿಕ್ಕಿದ್ರು ಒಳಗಡೆ ಈ ಥರ ನಾವು ಅರ್ಧಕ್ಕೆ ಕಟ್ ಮಾಡಿಕೊಂಡು ನಾವು ಯಾವ ಶೇಪಿಗೆ ಬೇಕೋ ಆ ಶೇಪ್ಗೆ ನೀಟಾಗಿ ಕಟ್ ಮಾಡೋದು. ಕೆಲವೊಬ್ಬರಿಗೆ ಕ್ಯಾಪ್ಸಿಕಮ್ ಕಟ್ ಮಾಡೋಕ್ಕೆ ಬರೋದಿಲ್ಲ, ಅಂಥವ್ರಿಗೆ ಈ ಟಿಪ್ ಯೂಸ್ ಆಗುತ್ತೆ. ಆಗಲಿಲ್ಲ ಅಂದರೆ ಬಿಗಿನರ್ಸ್ಗೆ ಸ್ವಲ್ಪ ಕಷ್ಟ ಆಗುತ್ತೆ ಬೀಜ ತೆಗೆಯೋದು. ಈ ಟ್ರಿಕ್ಸ್ ಫಾಲೋ ಮಾಡಿದ್ರೆ ಈಸಿಯಾಗಿ ನಾವು ಕ್ಯಾಪ್ಸಿಕಮ್ನ ಕಟ್ ಮಾಡ್ಕೋಬೋದು. ಯಾವ ಶೇಪ್ ಬೇಕೋ ಆ ಶೇಪ್ಗೆ ಈಸಿಯಾಗಿ ನಾವು ಕಟ್ ಮಾಡಿಕೊಂಡು ತೊಗೋಬೋದು ಫ್ರೆಂಡ್ಸ್. ಈಗ ನೆಕ್ಸ್ಟ್ ಟಿಪ್ ನೋಡೋಣ. ನೋಡಿ, ನಾನು ಒಂದು ಗಾಜಿಂದು ಬೋಲ್ ತೊಗೊಂಡಿದ್ದೀನಿ. ಇಲ್ಲಿ ಇದು ಗಾಜಿನ ಬೋಲೇ ಬೇಕಾಗುತ್ತೆ ಫ್ರೆಂಡ್ಸ್. ಮಣ್ಣಿಂದು ಮತ್ತು ಸ್ಟೀಲ್ದೆಲ್ಲ ಯೂಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ನೋಡಿ, ಅದು ಬೋಲಲ್ಲಿ 1 ಹಿಡಿಯಷ್ಟು ನಾನು ಕಲ್ಲುಪ್ಪನ್ನ ಹಾಕ್ಕೊಂಡಿದ್ದೀನಿ. ಕಲ್ಲುಪ್ಪೇ ಯೂಸ್ ಮಾಡಬೇಕು, ಪುಡಿ ಉಪ್ಪು ಯೂಸ್ ಮಾಡಬಾರ್ದು. ಕಲ್ಲುಪ್ಪನ್ನ 1 ಹಿಡಿಯಷ್ಟು ಇಟ್ಕೊಂಡು ನಾನು ಎಲ್ಲಾದರೂ ಕಿಚನ್ನಲ್ಲಾಗಲಿ ಇಲ್ಲಾಂದರೆ ಹಾಲಲ್ಲಿ ಯಾರಿಗೂ ಕಾಣ್ದಿರೋ ಅಂಥ ಪ್ಲೇಸಲ್ಲಿ ಸೋಫಾ ಕೆಳಗಡೆ ಎಲ್ಲಾದ್ರೂ ಮೂಲೆಯಲ್ಲಿ ಒಂದು ಮೂಲೆಯಲ್ಲಿ ಇಡೋದ್ರಿಂದ ಮನೆಯಲ್ಲಿ ಒಳ್ಳೆ ಪಾಸಿಟಿವ್ ಎನರ್ಜಿ ವೈಬ್ಸ್ ಬರುತ್ತೆ ಫ್ರೆಂಡ್ಸ್. ಮನೆಯಲ್ಲಿರೋವಂಥ ನೆಗೆಟಿವ್ ಎನರ್ಜಿ ಎಲ್ಲ ಉಪ್ಪು ಎಳ್ದಾಕುತ್ತೆ. 15 ಡೇಸ್ ಒಂದು ಸಾರಿ ನಾವು ಈ ಥರ ನೋಡಿ. ಒಂದೊಂದು ಸಾರಿ ಚಾಕುಗಳು ತುಂಬ ಮೊಂಡಾಗ್ತಾ ಇರುತ್ತೆ, ಎಷ್ಟೇ ನಾವು ಶಾರ್ಪ್ ಮಾಡಿಕೊಂಡ್ರು ಮತ್ತೆ ಶಾರ್ಪ್ನೆಸ್ ಕಡಿಮೆ ಆಗ್ತಾ ಇರುತ್ತೆ ಅಂದಾಗ ನೋಡಿ, ಮನೇಲಿ ಜಿಗ್ಜಾಗ್ ಚಾಕು ಅಂತೂ ಎಲ್ಲರ ಮನೆಗೂ ಇರುತ್ತೆ. ಇನ್ನೊಂದು ನಾವು ನಾರ್ಮಲ್ ಚಾಕುನ ಜಿಗ್ಜಾಗ್ ಚಾಕು ಇರುತ್ತಲ್ವ, ಅದಕ್ಕೆ ಆಪೋಸಿಟ್ ಡೈರೆಕ್ಷನಲ್ಲಿ ಈ ಥರ ಉಜ್ಜೋದ್ರಿಂದ ಚಾಕು ತುಂಬಾ ಶಾರ್ಪ್ ಆಗುತ್ತೆ ಫ್ರೆಂಡ್ಸ್. 2 ಸೈಡು ಈ ಥರ ನಾವು ಉಜ್ಕೋಬೇಕು. ಈ ಥರ ಉಜ್ಕೊಳೋದ್ರಿಂದ ನೋಡಿ ಎಷ್ಟು ಶಾರ್ಪ್ ಆಗಿದೆ ಅಂತ. ಈ ಟ್ರಿಕ್ನ ಖಂಡಿತ ನೀವು ಫಾಲೋ ಮಾಡಿ. ಹಾಗೆ ಗ್ರೈಟರು, ಇದು ಸಣ್ಣ ಪುಟ್ಟ ನಾವು ಕೊಬ್ಬರಿ ತುರ್ಕೊಳಕ್ಕೆ, ಸಣ್ಣ ಪುಟ್ಟ ಏನಾದರೂ ಕ್ಯಾರೆಟ್ ಎಲ್ಲ ತುರ್ಕೊಳಕ್ಕೆ ಯೂಸ್ ಮಾಡ್ತಾ ಇರ್ತೀವಲ್ವ, ಇದು ಶಾರ್ಪ್ನೆಸ್ ಕಡಿಮೆ ಆಗಿದೆ, ಒಂದೊಂದು ಸಾರಿ ಸರಿಯಾಗಿ ತುರಿಯೋದಿಲ್ಲ ಅಂದಾಗ ನಾವು ಟೀ ಕಪ್ಪಾದರೂ ಎಲ್ಲರ ಮನೆಗೂ ಪಿಂಗಾಣಿದ್ದಿರೋ ಇರ್ತಲ್ವ, ಇದನ್ನು ಉಲ್ಟಾ ಮಾಡಿಕೊಂಡು ಈ ಥರ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಉಜ್ಕೊಳೋದ್ರಿಂದ ಈ ಗ್ರೇಟರು ಅಷ್ಟೇ ತುಂಬಾ ಶಾರ್ಪ್ ಆಗುತ್ತೆ ಫ್ರೆಂಡ್ಸ್. ಆದರೆ ಸ್ವಲ್ಪ ಹುಷಾರಾಗಿ ಉಜ್ಕೋಬೇಕಾಗುತ್ತೆ. ಈಗ ನೆಕ್ಸ್ಟ್ ಟಿಪ್ ನೋಡೋಣ. ನೋಡಿ, ನಾವೇನಾದರೂ ತರಕಾರಿ ಏನಾದರೂ ಸೊಪ್ಪು ಏನಾದರೂ ತಂದಾಗ ಈ ಥರ ಕವರ್ಸ್ ತಂದಿರ್ತೀವಲ್ವ, ಕವರ್ಸ್ ತಂದು ಎಲ್ಲ ಈ ಥರ ಗುಡ್ಡೆ ಥರ ಇಟ್ಬಿಟ್ರೆ ತುಂಬ ಮೆಸ್ಸಿಯಾಗಿ ಕಾಣ್ತಾ ಇರುತ್ತೆ, ನೋಡೋಕ್ಕೂ ಗಲೀಜಾಗಿರ್ತಾ ಇರುತ್ತೆ. ಆ ಥರ ಬದಲು ತಂದಿದ ತಕ್ಷಣ, ಯೂಸ್ ಮಾಡಿದ ತಕ್ಷಣ ನಾವು ಈ ಥರ ನೀಟಾಗಿ ಫೋಲ್ಡ್ ಮಾಡಿ ಒಂದು ಕವರಲ್ಲಿ ಒಂದು ಬ್ಯಾಗಲ್ಲಿ ಹಾಕಿಟ್ಕೊಂಡ್ಬಿಟ್ರೆ ನಾವು ಈಸಿಯಾಗಿ ಎತ್ಕೋಬೋದು. ನೋಡೋಕ್ಕೂ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಫೋಲ್ಡ್ ಮಾಡಿಕೊಂಡು ಸಮೋಸ ಶೇಪ್ ಯಾವ ರೀತಿ ಇರುತ್ತೆ ಆ ಶೇಪ್ಗೆ ಈ ಥರ ಫೋಲ್ಡ್ ಮಾಡ್ಕೊತಾ ಮೇಲಕ್ಕೆ ಬರಬೇಕು. ಮೇಲಕ್ಕೆ ಬಂದು ಮೇಲೆ ಪೋರ್ಷನ್ ಇರುತ್ತಲ್ಲ ಅದನ್ನು ಈ ಥರ ಒಳಗಡೆಗೆ ಹಾಕ್ಕೊಬಿಡಬೇಕು. ಈ ಥರ ಹಾಕ್ಕೊಂಡು ನಾವು ಎಷ್ಟು ಕವರ್ ಬೇಕಾದರೂ ನಾವು ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಬೋದು. ಬೇಕು ಅಂದಾಗ ಈಸಿಯಾಗಿ ತೊಗೊಳ್ಬೋದು ಫ್ರೆಂಡ್ಸ್. ನೋಡೋಕ್ಕೂ ನೀಟಾಗಿರುತ್ತೆ, ಗಲೀಜಾಗಿ ಕಾಣೋದಿಲ್ಲ ಕವರು. ನೋಡಿ, ಇದೇ ರೀತಿ ಇನ್ನೊಂದು ಕವರ್ ಫೋಲ್ಡ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ಥರ ಉದ್ದಕ್ಕೆ ಫೋಲ್ಡ್ ಮಾಡಿಕೊಂಡು ಫೋಲ್ಡಿಂಗ್ ಹೆಂಗಿರುತ್ತೋ ಹಂಗೆ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಸಮೋಸ ಶೇಪ್ ಯಾವ ರೀತಿ ಇರುತ್ತೋ ಟ್ರಯಾಂಗಲ್ ಶೇಪ್ ಈ ಥರ ಫೋಲ್ಡ್ ಮಾಡ್ಕೊತ ಮೇಲಕ್ಕೆ ಬರಬೇಕು.
ಈ ಥರ ಮಾಡ್ಕೊಂಡು ಬಂದು ನಾವೆಷ್ಟೇ ಕವರ್ ಇರಲಿ ಬಿಡಿ ಫ್ರೆಂಡ್ಸ್, ಈ ಥರ ಮಾಡೋದ್ರಿಂದ ನಮಗೆ ನೋಡೋಕ್ಕೂ ನೀಟಾಗಿರುತ್ತೆ ಮನೆ, ಹಾಗೆ ಗಲೀಜಾಗೂ ಕಾಣೋದಿಲ್ಲ. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಕಾಣ್ತಾ ಇದೆ ಅಂತ. ಇದೇ ಥರ ಎಲ್ಲ ಕವರ್ಸ್ನು ನಾವು ಫೋಲ್ಡ್ ಮಾಡಿ ಆರಾಮಾಗಿ ಇಟ್ಕೋಬೋದು. ನೋಡಿ, ಇಲ್ಲಿ ನಾನು ಒಂದು ಕಾಟನ್ದು ಚಿಕ್ಕ ಕ್ಲಾತ್ ತೊಗೊಂಡು ಸೆಂಟ್ರಲ್ಲಿ ಈ ಥರ ನಾನು ಒಂದು ಸ್ವಲ್ಪ ಹೋಲ್ ಮಾಡ್ಕೊತಾ ಇದ್ದೀನಿ. ಇದೇನಕ್ಕಪ್ಪ ಅಂತಂದರೆ, ನೋಡಿ ನಾವು ಅಡುಗೆ ಮಾಡುವಾಗ ಸಾಂಬಾರು ರೈಸು ಎಲ್ಲ ಮಾಡುವಾಗ ನೀರೆಲ್ಲ ಆಚೆ ಉಕ್ಕಿ ಬರ್ತಾ ಇರುತ್ತೆ, ಹಾಗೆ ಗ್ಯಾಸ್ ಎಲ್ಲ ಗಲೀಜಾಗ್ತಾ ಇರುತ್ತೆ, ಸ್ಟವ್ ಮತ್ತು ಅದ್ರ ಮೇಲೆ ಎಲ್ಲ ಉಕ್ಕಿ ತುಂಬ ಗಲೀಜಾಗ್ತಾ ಇರುತ್ತಲ್ವ. ಈ ಥರ ಕ್ಲಾತ್ ಹಾಕಿ ನಾವು ಕೂಗಿಸ್ಕೊಳೋದ್ರಿಂದ ನೀರೆಲ್ಲ ಬಟ್ಟೆ ಹೀರ್ಕೊಳ್ಳುತ್ತೆ. ಕಾಟನ್ ಆಗಿರೋದ್ರಿಂದ ಬಟ್ಟೆನೂ ಯಾವುದೇ ರೀತಿ ಸುಟ್ಟೋಗುವಂಥದ್ದೇನೂ ಇರಲಿಲ್ಲ. ಮತ್ತು ನಾವು ರಿಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್. ಬೇಕಿದ್ದರೆ ಟ್ರೈ ಮಾಡಿ ನೋಡಿ ಪ್ಲೀಸ್ ಫ್ರೆಂಡ್ಸ್. ನಾನು ತೋರಿಸುವಂಥ ವೀಡಿಯೋಸಲ್ಲಿ ನಿಮ್ಗೆ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ.